ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅನೇಕ ಜನರು ತಾವು ಧರ್ಮ ಮಾರ್ಗದಲ್ಲೇ ನಡೆಯುತ್ತಿದ್ದು ಎಂದಿಗೂ ಯಾರಿಗೂ ತಾವು ಕೆಟ್ಟದ್ದನ್ನು ಬಯಸಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಇದೆ. ಸಾಧ್ಯವಾದಷ್ಟು ಜನರಿಗೆ ಉಪಕಾರ ಮಾಡಿದ್ದೇವೆ. ಮೇಲಿಂದ ಮೇಲೆ ದೇವಸ್ಥಾನಗಳಿಗೆ ಹೋಗಿ ದೇವರ ಅನುಗ್ರಹವನ್ನು ಹಾಗೂ ಗುರುಗಳ ಬಳಿ ಹೋಗಿ ಅವರ ಆಶೀರ್ವಾದವನ್ನು ಪಡೆಯುತ್ತಿರುತ್ತಾರೆ. ಇಷ್ಟೆಲ್ಲ ಒಳ್ಳೆಯ ಸಂಸ್ಕೃತಿ ಇದ್ದರೂ ಅವರಿಗೆ ತೊಂದರೆಗಳು ತಪ್ಪುವುದಿಲ್ಲ. ಪ್ರತಿನಿತ್ಯ ಏನಾದರೂ ಒಂದಿಲ್ಲ ಒಂದು ಸಮಸ್ಯೆಯಿಂದ ಕಷ್ಟಪಡುತ್ತಿರುತ್ತಾರೆ. ಇದು ಅನೇಕ ಜನರಿಗೆ ಅನುಭವಕ್ಕೆ ಬಂದ ಸತ್ಯವಾಗಿದೆ. ಆದರೆ ಇಲ್ಲಿ ತಿಳಿದುಕೊಳ್ಳಬೇಕಾದುದೇನೆಂದರೆ, ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗಿದ್ದರೂ, ಸರಿಯಾಗಿ ನಡೆದುಕೊಂಡು ಬರುತ್ತಿದ್ದರು, ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೂ ನಮ್ಮ ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ದೋಷಗಳಿಂದ, ಕಲಿಯುಗದ ಪರಿಸರ ದೋಷದಿಂದ, ಕಲಿಮಲ ಕಲ್ಮಶಗಳಿಂದ ಹಾಗೂ ಕೆಲವೊಮ್ಮೆ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ನಾವು ಮಾಡಿದ ಪಾಪಗಳೆಲ್ಲವೂ ಈ ಜನ್ಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರಭಾವ ಬೀರಿ ನಾವು ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಆದ್ದರಿಂದ ನಾವು ಪ್ರತಿನಿತ್ಯ ಈ ಸ್ತೋತ್ರವನ್ನು 11 ಬಾರಿ ಹೇಳಿಕೊಳ್ಳುವುದರಿಂದ ನಾವು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಹಾಗೂ ಕಲಿಮಲ ಕಲ್ಮಶಗಳ ದೋಷಗಳು ನಿವಾರಣೆಯಾಗಿ ನಾವು ಸುಖದಿಂದ ಜೀವಿಸಬಹುದಾಗಿದೆ. ಈಗ ಆ ಸ್ತೋತ್ರ ನೋಡೋಣ. ಆತ್ಮಯೋನಿ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀನಂದನಃ ಸೃಷ್ಟಾ ಕ್ಷಿತೀಶಃ ಪಾಪನಾಶನಃ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ನಮ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಪರಿಹಾರವಾಗಿ ಸುಖದಿಂದ ಈ ಜನ್ಮದಲ್ಲಿ ಜೀವಿಸಬಹುದಾಗಿದೆ.